ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ UPI ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸಣ್ಣ ಪುಟ್ಟ ಖರ್ಚಿಂದ ಹಿಡಿದು ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ವರೆಗೂ ಕೂಡ UPI ಮೂಲಕ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾ ಇರ್ತೀವಿ. ದುಡ್ಡು ಕಳಿಸೋದಾಗಿರ್ಬೋದು, ಅಥವಾ ಬೇರೆಯವ್ರು ನಮಗೆ ದುಡ್ಡು ಕಳಿಸೋದಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ಅಂಗಡಿಗೆ ಹೋದಾಗ ಬಿಲ್ ಪೇ ಮಾಡೋದಾಗಿರ್ಬೋದು, ಫೋನ್ ಕರೆನ್ಸಿ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಪ್ರತಿಯೊಂದನ್ನು ಕೂಡ ನಾವು UPI ಟ್ರಾನ್ಸಾಕ್ಷನ್ ಮೇಲೇ ಡಿಪೆಂಡ್ ಆಗಿ ಯೂಸ್ ಮಾಡ್ತಿರ್ತೀವಿ. ಬಟ್ ಇದರಲ್ಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಕಳಿಸ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಫೋನ್ ನಂಬರಲ್ಲಿ ಒಂದು ನಂಬರ್ ಚೇಂಜ್ ಆದರೂ ಕೂಡ ನಾವು ಯಾರಿಗೆ ಕಳಿಸ್ಬೇಕಾಗಿದೆ ಅವ್ರು ಬಿಟ್ಟು ಬೇರೆಯೊಬ್ಬರಿಗೇ ಅದು ಕ್ರೆಡಿಟ್ ಆಗೋಗುತ್ತೆ. ಆ ಸಮಯದಲ್ಲಿ ಅದನ್ನ ಹಣ ವಾಪಸ್ ತೊಗೊಳಕ್ಕೂ ಆಗಲ್ಲ. ನಾವು ಕಳಿಸಿರೋರು ವ್ಯಕ್ತಿ ಏನಾದ್ರು ಒಳ್ಳೆಯವರಾಗಿದ್ದು ಅದನ್ನು ರಿಟರ್ನ್ ಪೇಮೆಂಟ್ ಮಾಡೋಕ್ಕೆ ರೆಡಿ ಇದ್ದರೆ ಆವಾಗ ಚಾನ್ಸಸ್ ಇದೆ. ಅದು ಬಿಟ್ಟು ನಾವಾಗೆ ಕಳಿಸಿರ್ತೀವಿ, ನಾವಾಗೆ ಅದನ್ನು ರಿವರ್ಸ್ ತೊಗೊಳ್ಳೋ ಆಪ್ಷನ್ ಇರಲಿಲ್ಲ. ಬಟ್ ಇವಾಗ ಇದ್ರ ಬಗ್ಗೆ RBI ಅವರು ಒಂದು ಹೊಸ ಚೇಂಜಸ್ನ ತರ್ತಿದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ UPI ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೇಲಾಗಿರ್ಬೋದು, ಯಾರೇ ಮಾಡ್ತಿದ್ರು ಕೂಡ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಖಂಡಿತ ಈ ಒಂದು ಆಪ್ಷನ್ ತರ್ತಿದ್ರ ಬಗ್ಗೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೇ ಏನು ಅನ್ನೋದನ್ನ ಕ್ಲಿಯರಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ನಮ್ಮ ಭಾರತದಲ್ಲಿ ಕಳೆದ 6 ರಿಂದ 7 ವರ್ಷದ ಕಾಲದಿಂದ UPI ಟ್ರಾನ್ಸಾಕ್ಷನ್ ತುಂಬ ಕೋಟ್ಯಾಂತರ ಜನ ಯೂಸ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಇವಾಗ ವ್ಯಾಲೆಟ್ ಇಲ್ದಿದ್ರು ಪರವಾಗಿಲ್ಲ, ಫೋನ್ ಇದ್ದರೆ ಸಾಕು, ಎಲ್ಲಿ ಬೇಕಾದರೂ ಕೂಡ ನಾವು ಹೋಗಿ ಬರ್ಬೋದು. ಯಾಕಂದರೆ ಎಲ್ಲ ಕೈ ಬೆರಳಲ್ಲೇ ಎಲ್ಲ ಇರುತ್ತೆ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಹಣ ಹೋಗುತ್ತೆ. ಬಿಲ್ ಪೇ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ದುಡ್ಡು ಕಳಿಸೋದಾಗಿರ್ಬೋದು, ನಾನು ಆಗಲೇ ಹೇಳ್ದಂಗೆ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಪ್ರತಿಯೊಂದನ್ನು ಕೂಡ ಮನೆ ರೆಂಟ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಕೂತ್ಕೊಂಡಿದ್ದ ಜಾಗದಲ್ಲೇ ಎಲ್ಲ ಪೇಮೆಂಟ್ ಮಾಡಿ, ಆನ್ಲೈನ್ ಶಾಪಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲ ಕೂತ್ಕೊಂಡಿದ್ದ ಕಡೆನೇ ನಾವು ಹಣ ಕ್ರೆಡಿಟ್ ಮಾಡಿ ಆರ್ಡ್ರ್ ಮಾಡಿ ತಗೊಳ್ತಿರ್ತೀವಿ. ಸೊ ಹಾಗಾಗಿ ಇದ್ರ ಬಗ್ಗೆ RBI ಅವರು ಒಂದು ಹೊಸ ಚೇಂಜಸ್ನ ತರ್ತಿದ್ದಾರೆ. ಇಷ್ಟು ದಿನ ಏನಾಗ್ತಿತ್ತು, ಅಕಸ್ಮಾತ್ ನಾವು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹಣ ಕಳಿಸ್ತಾ ಇದ್ದೀವಿ, ಅಕಸ್ಮಾತ್ ಏನಾರ ಫೋನ್ ನಂಬರ್ ಹಾಕಿ ದುಡ್ಡು ಕಳಿಸ್ತಾ ಇದ್ದೀವಿ ಅಂತಂದರೆ, ಅಕಸ್ಮಾತ್ ಏನಾರು ಬೈ ಮಿಸ್ಟೇಕ್ ಆಗಿ ಫೋನ್ ನಂಬರ್ ಬೇರೆ ಹಾಕಿ ಬೇರೆಯವರಿಗೆ ದುಡ್ಡು ಹೋಗಿದೆ ಅಂತಂದರೆ ನಮಗೆ ಅಮೌಂಟ್ ತೊಗೊಳಕ್ಕೆ ಆಪ್ಷನ್ನೇ ಇರಲಿಲ್ಲ. ಅದು ಕೂಡ ತುಂಬ ದೊಡ್ಡ ಪ್ರೊಸೀಜರ್ ಇರುತ್ತೆ. ಕಂಪ್ಲೇಂಟ್ ಮಾಡಬೇಕು, ಅದು ಕೂಡ ಗ್ಯಾರಂಟಿ ವಾಪಸ್ ಬರುತ್ತೆ ಅನ್ನೋದು ಕನ್ಫರ್ಮ್ ಇರೋದಿಲ್ಲ. ನಾವು ಕಳಿಸಿರೋ ವ್ಯಕ್ತಿನೇ ಏನಾರ ಕಳಿಸಿದ್ರು ಅಂದರೆ ಪರವಾಗಿಲ್ಲ. ಬಟ್ ಆ ಥರ ಕಳಿಸೋದು ತುಂಬಾ ರೇರ್ ಇರುತ್ತೆ. ನಾವಾಗೆ ಕಳಿಸಿರ್ತೀವಿ, ಆ ದುಡ್ಡು ವಾಪಸ್ ಬರೋರ್ಗೂ ಅದು ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಇರಲ್ಲ. ಇವಾಗ ನಮ್ಮ ಭಾರತದಲ್ಲೇ ಕಳೆದ ಏಪ್ರಿಲ್ ತಿಂಗಳಲ್ಲಿ 2264 ಕೋಟಿ ಸಂಖ್ಯೆ ಜನ ಈ UPI ಟ್ರಾನ್ಸಾಕ್ಷನ್ನ ಮಾಡ್ತಿದ್ದಾರೆ. ಇಮ್ಯಾಜಿನ್ ಇನ್ನು ಪ್ರಪಂಚದಾದ್ಯಂತ ಎಷ್ಟು ಜನ ಯೂಸ್ ಮಾಡ್ತಿರ್ಬೋದು ಅಂತ. ಸೊ ಪ್ರತಿಯೊಬ್ಬರು ಕೂಡ UPI ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಹಣ ಏನಾರ ರಾಂಗ್ ಪರ್ಸನ್ನಿಗೆ ಟ್ರಾನ್ಸಾಕ್ಷನ್ ಆಯಿತು ಅಂತಂದರೆ ಇಷ್ಟು ದಿನ ವಾಪಸ್ ತೊಗೊಳಕ್ಕೆ ನಮಗೆ ಆಪ್ಷನ್ ಇರ್ತಿರ್ಲಿಲ್ಲ. ಬಟ್ ಇವಾಗ RBI ಅವರು ಒಂದು ಹೊಸ ಚೇಂಜಸ್ನ ಜಾರಿಗೆ ತರಬೇಕು ಅಂತ ಇದ್ದಾರೆ. ಬಟ್ ಅದಿನ್ನೂ ಚಾಲನೆಗೆ ಬಂದಿಲ್ಲ. ಏನಪ್ಪ ಅದು ಅಂತಂದರೆ, ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ ಒಂದ್ಸತಿ ಕಳಿಸ್ಬಿಟ್ವಿ ಅಂದರೆ ಮುಗೀತು. ಬಟ್ ರಿಯಲ್ ಟೈಮಲ್ಲಿ ಹಣ ಅವರಿಗೆ ಕ್ರೆಡಿಟ್ ಆಗ್ತಾ ಇತ್ತು, ಆಮೇಲೆ ವಾಪಸ್ ಬರ್ತಿರಲಿಲ್ಲ. ಬಟ್ ಇವಾಗ ಯಾರೆಲ್ಲ 10,000ಕ್ಕಿಂತ ಜಾಸ್ತಿ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ, ಯಾರು ನಮ್ಮ ಫ್ರೆಂಡ್, ನಮ್ಮ ರಿಲೇಟಿವ್ಸ್ ಯಾರಿಗೋ ಒಂದು ದುಡ್ಡು ಹಾಕ್ತಾ ಇದ್ದೀವಿ 10,000ಕ್ಕಿಂತ ಜಾಸ್ತಿ ಅಂತಂದರೆ 1 ಗಂಟೆ ಕೂಲಿಂಗ್ ಆಫ್ ಟೈಮ್ ಅಂತ ಕೊಡ್ತಾರಂತೆ. ಸೊ ಆ 1 ಅವರಲ್ಲಿ ಅಕಸ್ಮಾತ್ ನಾವೇನಾರ ಬೇರೆ ತಪ್ಪಾಗಿರೋ ಸಂಖ್ಯೆಗೆ ದುಡ್ಡು ಹಾಕಿದ್ದೀವಿ, ಬೈ ಮಿಸ್ಟೇಕ್ ದುಡ್ಡು ಹಾಕಿದ್ದೀವಿ ಅಂತಂದರೆ ನಾವು 1 ಅವರಲ್ಲಿ ಆ ದುಡ್ಡನ್ನ ವಾಪಸ್ ತೊಗೋಬೋದು. ಸೊ ಈ ಆಪ್ಷನ್ನ ಜಾರಿಗೆ ತರಬೇಕು ಅನ್ನೋದು RBI ಅವರು ಇದ್ರ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ. ಸೊ ಈ ಚೇಂಜಸ್ ತರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇಷ್ಟು ದಿನ ಏನಾಗ್ತಿತ್ತು ಅಂದರೆ ರಿಯಲ್ ಟೈಮಲ್ಲಿ ಪೇಮೆಂಟ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಹಣ ತಪ್ಪಾಗಿ ಹೋದರೂ ಕೂಡ ನಾವು ವಾಪಸ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಬಟ್ ಇನ್ನು ಮುಂದೆಯಿಂದ 1 ಅವರ್ ಅಂದರೆ 10,000ಕ್ಕಿಂತ ಜಾಸ್ತಿ ಇರಬೇಕು. 10,000ದೊಳಗಿದ್ರೆ ಈ ಆಪ್ಷನ್ ಬರಲ್ಲ. 10,000ಕ್ಕಿಂತ ಜಾಸ್ತಿ ನೀವೇನೋ 20,000 50,000 ಯಾರಿಗೂ ಮಿಸ್ಸಾಗಿ ಹಾಕ್ಬಿಟ್ಟಿರ್ತೀರಾ ಅಂದರೆ ನಿಮಗೆ 1 ಅವರ್ ಟೈಮ್ ಇರುತ್ತೆ ಕೂಲಿಂಗ್ ಆಫ್ ಅವಧಿ ಅಂದ್ಬಿಟ್ಟು. ಆ 1 ಅವರಲ್ಲಿ ನಿಮಗೆ ಏನಾರ ರಾಂಗ್ ಟ್ರಾನ್ಸಾಕ್ಷನ್ ಆಗಿದ್ದರೆ ನೀವೇ ಆ ಹಣನ ರಿವರ್ಸ್ ತೊಗೋಬೋದು. ಸೊ ಈ ಆಪ್ಷನ್ ಇರೋದ್ರಿಂದ ಈ ಆಪ್ಷನ್ ಜಾರಿಗೆ ಬಂದರೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನ ಕ್ರೈಮ್ಗಳು ಮಾಡ್ತಾರೆ. ಯಾರ್ಯಾರ್ದೋ ನಂಬರ್ ಯಾರ್ದೋ ಥರ ಮಾತಾಡಿ ಯಾರ್ದೋ ಥರ ಮನೆಯವ್ರ ಥರನೇ ಮೆಸೇಜ್ ಮಾಡಿ ದುಡ್ಡು ಹಾಕಿಸ್ಕೊಳ್ತಿರ್ತಾರೆ. ಲಕ್ಷಾಂತರ ರೂಪಾಯಿ ಎಲ್ಲರಿಗೂ ಕೂಡ ಮೋಸ ಆಗ್ತಿದೆ. ಲಕ್ಷಾಂತರ ಜನಕ್ಕೆ ನೀವು ಕೂಡ ದಿನ ಬೆಳಗ್ಗೆ ಎದ್ದರೆ ಸೈಬರ್ ಕ್ರೈಮ್ ಬಗ್ಗೆ ನೋಡ್ತಾನೆ ಇರ್ತೀರಾ. ಸೊ ಈ ಆಪ್ಷನ್ 1 ಅವರ್ ಈ ಥರ ಕೂಲಿಂಗ್ ಆಪ್ಷನ್ ಇರೋದ್ರಿಂದ ಈ 1 ಅವರಲ್ಲಿ ಕೂಲಿಂಗ್ ಆಪ್ಷನ್ ಇರೋದ್ರಿಂದ ಖಂಡಿತ ಈ ಥರ ರಾಂಗ್ ಟ್ರಾನ್ಸಾಕ್ಷನ್ ಬೈ ಮಿಸ್ಟೇಕ್ ಆಗಿ ಕಳಿಸಿರ್ತೀವೋ ಅಥವಾ ಯಾರ ಸೈಬರ್ ವಂಚಕರಿಂದಾಗೆ ನಾವು ಹಣ ಹಾಕಿರ್ತೀವೋ ಈ ಥರ ಟೈಮಲ್ಲಿ ಖಂಡಿತವಾಗ್ಲೂ ತುಂಬಾ ಈ ಆಪ್ಷನ್ ಯೂಸ್ ಆಗುತ್ತೆ. ಈ ಆಪ್ಷನ್ ಜಾರಿಗೆ ತಂದರೆ ಈ ಥರದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. RBI ಅವರು ಈ ಒಂದು ಆಪ್ಷನ್ನ ಅತಿ ಶೀಘ್ರದಲ್ಲೇ ಜಾರಿಗೆ ತರ ಚಾನ್ಸಸ್ ಇರುತ್ತೆ. ಸೊ ಏನು ಅನಿಸುತ್ತೆ ಈ ಚೇಂಜಸ್ ಬಗ್ಗೆ ಅಂತ ತಿಳಿಸಿ. ಖಂಡಿತವಾಗ್ಲೂ ಈ ಒಂದು ಆಪ್ಷನ್ ಇದ್ದರೆ ಖಂಡಿತ ಸೈಬರ್ ವಂಚಕರಿಂದ ತುಂಬ ಜನಕ್ಕೆ ಮೋಸ ಆಗೋದು ತಪ್ಪುತ್ತೆ. ಪಾಪ ಕೆಲವೊಬ್ಬರಿಗೆ ಗೊತ್ತಿದ್ದು ಕೂಡ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಸೊ ಈ ಥರ ಎಲ್ಲ ಆದಾಗ ಲಕ್ಷಾಂತರ ಹಣ ಕಷ್ಟಪಟ್ಟು ದುಡ್ದಿರ್ತಾರೆ. ಒಂದು ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ಅಕೌಂಟಲ್ಲಿ ಇರೋದು ಅವ್ರ ಅಕೌಂಟಿಗೆ ಹೋಗ್ಬಿಡುತ್ತೆ. ಸೊ ಈ ಒಂದು ಆಪ್ಷನ್ಸ್ ಎಲ್ಲ ಇರೋದ್ರಿಂದ ಖಂಡಿತ ಈ ಸೈಬರ್ ವಂಚಕರಿಗೆ ಈ ಒಂದು ಆಪ್ಷನ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ UPI ಟ್ರಾನ್ಸಾಕ್ಷನ್ ಬಗ್ಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಹೆಲ್ಪ್ ಆಗಿದೆ, ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ನಿಮಗೆ ಯಾವುದಾದ್ರು ಸ್ಕೀಮ್ ಬಗ್ಗೆ ಬೇಕಾ ಅಥವಾ ಪರ್ಟಿಕ್ಯುಲರ್ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಇನ್ನು ಮುಂದೆ ಅದೇ ಥರ ವೀಡಿಯೋಸ್ನ ಮಾಡುವಂಥ ಪ್ರಯತ್ನ ಮಾಡ್ತಿರ್ತೀನಿ. ಐ ಹೋಪ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.